ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಸ್ನಾನ ಮಾಡಿದ ಮೇಲೆ ಮನೆಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅದನ್ನು ಬಿಟ್ಟು ಹಿರಿಯರು ಯಾರಾದರೂ ಒಂಚೂರು ಮಣ್ಣು, ಅದು ವಿಶೇಷವಾಗಿ ನೇಗಿಲಿನ ಮಣ್ಣಾದರೆ ಭಾರಿ ವಿಶೇಷ ಅಂತ ಹೇಳ್ತಾರೆ. ಆ ನೇಗಿಲಿನ ಮಣ್ಣು ಇಲ್ಲದಿದ್ರೆ ಬೇರೆ ಯಾವುದಾದ್ರೂ ಒಂದು ಶುದ್ಧವಾದ ಮಣ್ಣು ಆಗ್ಬೋದು. ಹಾಗೂ ಈ ಉತ್ತರಣೆ ಕಡ್ಡಿ, ಈ ಉತ್ತರಣೆ ಗಿಡ ನೀವು ನೋಡಿರ್ಬೋದು, ಅದರದ್ದೊಂದು ಕಡ್ಡಿ ಬರ್ತದೆ, ಅದರಲ್ಲೊಂಥರ ಮುಳ್ಳು ಮುಳ್ಳು ಮುಳ್ಳಿರ್ತದೆ. ಅಂತಹ ಆ ಉತ್ತರಣೆ ಕಡ್ಡೆ ಮಣ್ಣು ಇದನ್ನು ಹಿಡ್ಕೊಂಡು ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಸುಳಿದು ಹಾಕಬೇಕು. 3 ಸಲ ಹೀಗೆ ಅವರ ತಲೆಯ ಮೇಲೆ ಸುಳಿದು ಅದನ್ನು ಎಸಿಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ 1 ವರ್ಷದಲ್ಲಿ ಏನಾದರೂ ಅಪಮೃತ್ಯು ಉಂಟಾಗುವಂತಹ ಸಂದರ್ಭ ಇದ್ದರೆ, ಆಕ್ಸಿಡೆಂಟಲ್ ಡೆತ್, ಅದು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆ ರೀತಿ ಸುಳಿದು ಬಿಸಾಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳಬೇಕು ಅಂತ ಹೇಳ್ತಾರೆ. ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತಾರೆ. ಸೀತಾಲೋಷ್ಟ ಸಮಾಯುಕ್ತ ಸಕಂಟಕ ದಲಾನ್ವಿತ ಹರಪಾಪ ಮಪಾಮಾರ್ಗ ಭ್ರಾಮ್ಯಮಾಣ ಪುನಃ ಪುನಃ ಅಂತ. ಈ ರೀತಿ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೇಗಿಲಿನ ಮಣ್ಣಿನಿಂದ ಕೂಡಿರುವಂತಹ ಮುಳ್ಳಿನಿಂದ ಸಹಿತವಾದಂತಹ ಉತ್ತರಣೆ ಕಡ್ಡಿಯೇ, ಅಂದರೆ ಉತ್ತರಣೆ ಕಡ್ಡಿಯಲ್ಲಿ ಕೂತಿರುವ ದೇವತೆಯೇ, ಮತ್ತೆ ಮತ್ತೆ ತಲೆಯ ಮೇಲೆ ನಾನು ಅದನ್ನು ಸುತ್ತುತ್ತಾ ಇರುವುದರಿಂದಾಗಿ ಪಾಪವನ್ನು ಪರಿಹಾರ ಮಾಡು ಈ ವ್ಯಕ್ತಿಯದ್ದು ಅಂತ ಹೇಳಿ ಅದನ್ನು ಸುಳಿದು ಅದನ್ನು ಎಸಿಬೇಕು. ಇದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಅಪಮೃತ್ಯುವಿನಿಂದ ಪರಿಹಾರ ಮಾಡುತ್ತೆ. ಆನಂತರ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಅವನು ಸ್ನಾನ ಮಾಡಿ ಬಂದ ಮೇಲೆ ಒಬ್ಬ ವ್ಯಕ್ತಿ ಇನ್ನೂ ಬಟ್ಟೆ ಒದ್ದೆ ಇರಬೇಕಾದ್ರೆ ಆ ಒದ್ದೆ ಬಟ್ಟೆಯಿಂದಲೇ ಸ್ನಾನ ಮಾಡಿ ಬಂದು ಮನೆ ಹೊರಗೆ ಒಂದು ದೀಪ ಇಡಬೇಕಂತ. ಅದು ಯಾರಿಗೋಸ್ಕರ ಅಂತ ಹೇಳಿದ್ರೆ, ಯಮಲೋಕದಲ್ಲಿ ಈ ಯಮಧರ್ಮನೊಟ್ಟಿಗೆ 2 ನಾಯಿಗಳಿದ್ದಾವಂತೆ, ಶಾಮ ಶಬಲ ಅಂತ. ಆ ನಾಯಿಗಳಿಗೋಸ್ಕರ ಒಂದು ದೀಪ ಇಡಬೇಕಂತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಮಧರ್ಮ ಸಂತೃಪ್ತನಾಗ್ತಾನೆ, ಇವನಿಗೆ ನರಕಯಾತನೆ ಬರದ ಹಾಗೆ ನೋಡ್ಕೊಳ್ತಾನೆ ಅಂತ ಅದನ್ನು ಹೇಳ್ತಾರೆ. ಆ ನಂತರ ಸ್ನಾನ ಮಾಡಿ ಬಂದು ಯಮನಿಗೆ ತರ್ಪಣ ಕೊಡಬೇಕವತ್ತು. ಎಲ್ಲರೂ ಯಮನಿಗೆ ತರ್ಪಣ ಕೊಡಬೇಕು, ವಿಶೇಷವಾಗಿ ಗಂಡಸರು. ಹೇಗೆ ಅಂತ ಹೇಳಿದ್ರೆ, ಯಾರು ತಂದೆ ತಾಯಿಯಂದಿರಿಲ್ಲ ಅವರು ತಾವು ಅಂದರೆ ಜನಿವಾರ ಇರುವವರಾದರೆ ಜನಿವಾರವನ್ನು ಎಡಕ್ಕೆ ಹಾಕಿಕೊಂಡು ತಾವು ಎಳ್ಳಿನಿಂದ ತರ್ಪಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ತಂದೆ ತಾಯಿ ಇರುವವರಾದರೆ, ಅದು ಜನಿವಾರ ಇರುವವರಾದರೆ ಜನಿವಾರವನ್ನು ತಾವು ಮಾಮೂಲಿ ಬಲಕ್ಕೆ ಮಾಮೂಲಿ ಯಾವ ರೀತಿ ಹಾಕ್ಕೊಳ್ತಾರೋ ಹಾಗೆ ಹಾಕ್ಕೊಂಡು ತರ್ಪಣವನ್ನು ಕೊಡಬೇಕು. ಅದು ಬರೀ ನೀರಿನಲ್ಲೇ ತರ್ಪಣವನ್ನು ಕೊಡಬೇಕು, ತುಳಸಿಯಿಂದ ಸಹಿತವಾಗಿ.